ಪದ್ಮಪುರಾಣದ ಆದಿಖಂಡದ 8ನೇ ಅಧ್ಯಾಯ. ಋಷಿಗಳು ಹೇಳಿದರು, ಎಲೆ ಸೂತನೆ, ಜಂಬೂಖಂಡವನ್ನು ತಿಳಿಸಿರುವೆಯಷ್ಟೆ. ಅದರ ವಿಸ್ತಾರವನ್ನು, ಸಮುದ್ರದ ಪ್ರಮಾಣವನ್ನು ತಿಳಿಸು. ಹಾಗೆಯೇ ಶಾಖಾ ದ್ವೀಪವನ್ನು, ಕುಶದ್ವೀಪವನ್ನು, ಶಾಲ್ಮಲ ದ್ವೀಪವನ್ನು, ಕ್ರೌಂಚ ದ್ವೀಪವನ್ನು ತಿಳಿಸು. ಸೂತನು ಹೇಳಿದನು, ಎಲೆ ಬ್ರಾಹ್ಮಣರೇ, ಈ ಜಗತ್ತಿನಲ್ಲಿ ಎಷ್ಟೋ ದ್ವೀಪಗಳಿರುವವು. ಅವುಗಳಲ್ಲಿ 7 ದ್ವೀಪಗಳನ್ನು ವರ್ಣಿಸುವೆನು ಕೇಳಿರಿ. ಜಂಬೂ ಪರ್ವತವು 18,600 ಯೋಜನವುಳ್ಳದ್ದು. ಲವಣ ಸಮುದ್ರದ ಪ್ರಮಾಣವಾದರೋ ಇದಕ್ಕೆ 2ರಷ್ಟು ಭಾಗವು. ಇದು ನಾನಾ ದೇಶಗಳಿಂದ ಕೂಡಿರುವುದು. ಈ ಸಮುದ್ರದಲ್ಲಿ ಹವಳಗಳು, ಮಣಿಗಳು ಹೆಚ್ಚಾಗಿ ದೊರೆಯುವವು. ಅನೇಕ ಬಗೆಯಾದ ಧಾತುಗಳಿಂದ ಕೂಡಿರುವ ಪರ್ವತಗಳಿರುವವು. ಅಲ್ಲಿ ಸಿದ್ಧರು, ಚಾರಣರು ಇರುವರು. ಈ ಸಮುದ್ರವು ವಿಶಾಲವಾದುದು. ಎಲೆ ಧಾರ್ಮಿಕರೇ, ಶಾಖದ್ವೀಪವನ್ನು ಅದು ಇರುವಂತೆ ವರ್ಣಿಸುವೆನು ಕೇಳಿರಿ. ಈ ಶಾಖದ್ವೀಪವು ಜಂಬೂದ್ವೀಪಕ್ಕೆ 2ರಷ್ಟಿರುವುದು. ಈ ದ್ವೀಪದಿಂದ ಸುತ್ತುವರಿಯಲ್ಪಟ್ಟ ಕ್ಷೀರ ಸಮುದ್ರವು ಈ ದ್ವೀಪದ ಪರಿಮಾಣವನ್ನೇ ಹೊಂದಿರುವುದು. ಈ ದ್ವೀಪದಲ್ಲಿ ನಾನಾ ದೇಶಗಳಿರುವವು. ಅಲ್ಲಿರುವ ಜನಗಳು ಮೃತಿ ಹೊಂದುವರೇ ಅಲ್ಲ, ಮತ್ತು ಆ ಜನರು ಕ್ಷಮೆಯುಳ್ಳವರು, ತೇಜಸ್ಸುಳ್ಳವರು ಆಗಿರುವವರು. ದುರ್ಭಿಕ್ಷವನ್ನೇ ಅರಿಯರು. ಈ ರೀತಿಯಾಗಿ ಶಾಖದ್ವೀಪವನ್ನು ಸಂಕ್ಷೇಪವಾಗಿ ತಿಳಿಸಿದನು. ಮತ್ತೆ ಯಾವುದನ್ನು ತಿಳಿಸಲಿ? ಋಷಿಗಳು ಹೇಳಿದರು, ಎಲೆ ಮಹಾಪ್ರಾಜ್ಞನಾದ ಸೂತನೇ, ಶಾಖದ್ವೀಪವನ್ನು ಸಂಕ್ಷೇಪವಾಗಿ ತಿಳಿಸಿರುವೆ, ಅದನ್ನು ವಿಸ್ತಾರವಾಗಿ ತಿಳಿಸು. ಸೂತನು ಹೇಳಿದನು, ಎಲೆ ಧಾರ್ಮಿಕರಾದ ಮುನಿಗಳೇ, ಈ ಶಾಖದ್ವೀಪದಲ್ಲಿ 7 ಮಣಿಪರ್ವತಗಳಿರುವವು. ಇಲ್ಲಿರುವ ನದಿಗಳೂ ಕೂಡ ರತ್ನಗಳಿಂದ ತುಂಬಿವೆ. ಆ ಪರ್ವತಗಳ ಮತ್ತು ನದಿಗಳ ಹೆಸರನ್ನು ಹೇಳುತ್ತೇನೆ ಕೇಳಿರಿ. ಧಾರ್ಮಿಕರಾದ ಮುನಿಗಳೇ, ಅಲ್ಲಿರುವ ವಸ್ತುಗಳೆಲ್ಲವೂ ಸುಗುಣಗಳಿಂದ ಕೂಡಿರುವವು. ಪರ್ವತಗಳಲ್ಲಿ ಮೊದಲನೆಯದು ಮೇರುವು. ಇದು ದೇವರ್ಷಿಗಳಿಗೂ ಗಂಧರ್ವರಿಗೂ ಆಶ್ರಯವಾಗಿರುವುದು. ಪೂರ್ವ ದಿಕ್ಕಿನಲ್ಲಿ ವಿಶಾಲವಾದ ಮಲೆಯ ಪರ್ವತವಿರುವುದು. ಈ ಪರ್ವತದಿಂದ ಮೇಘಗಳು ಹೊರಟು ಎಲ್ಲ ಕಡೆಗಳಲ್ಲಿಯೂ ವರ್ಷಿಸುವವು. ಇದರಿಂದಾಚೆಗೆ ಜಲಧಾರೆ ಎಂಬ ಮಹಾಪರ್ವತವಿರುವುದು. ಇದರಿಂದಲೇ ಮೇಘಗಳಿಗಧಿಪತಿಯಾದ ಇಂದ್ರನು ಜಲವನ್ನು ತೆಗೆದುಕೊಳ್ಳುವನು. ಎಲೆ ಬ್ರಾಹ್ಮಣ ಶ್ರೇಷ್ಠರೇ, ಮಳೆಗಾಲದಲ್ಲಿ ಇದರಿಂದಲೇ ಎಲ್ಲ ಕಡೆಯಲ್ಲಿಯೂ ಮಳೆಯು ಸುರಿಯುವುದು. ಇದೇ ರೀತಿಯಲ್ಲೇ ರೈವತಕವೆಂಬ ಮಹಾಪರ್ವತವಿರುವುದು. ಆ ಪರ್ವತದ ಮೇಲೆ ರೇವತಿ ನಕ್ಷತ್ರವು ಇರುವುದು. ಅದೇ ಇದಕ್ಕೆ ಎಲ್ಲೆಯಾಗಿರುವುದು. ಉತ್ತರ ದಿಕ್ಕಿನಲ್ಲಿ ಶ್ಯಾಮವೆಂಬ ಮಹಾಪರ್ವತವಿರುವುದು. ಆ ಪರ್ವತವು ಆಗತಾನೆ ಉದಿತವಾದ ಮೇಘದ ಕಾಂತಿಯಿಂದ ಕೂಡಿರುವುದು ಮತ್ತು ಬಹಳ ಎತ್ತರವಾಗಿರುವುದು. ಇಲ್ಲಿ ವಾಸಿಸುವ ಜನರು ಶ್ಯಾಮಲ ವರ್ಣದಿಂದ ಕೂಡಿ ಸಂತುಷ್ಟ ಚಿತ್ತರಾಗಿರುವರು. ಋಷಿಗಳು ಹೇಳಿದರು, ಎಲೆ ಸೂತನೆ, ನಮಗೆ ದೊಡ್ಡ ಸಂಶಯ ಉಂಟಾಗಿದೆ. ಏನೆಂದರೆ, ಅಲ್ಲಿರುವ ಜನಗಳು ಏಕೆ ಕಪ್ಪಾಗಿರುವರು? ಸೂತನು ಹೇಳಿದನು, ಎಲೆ ಮಹಾಪ್ರಾಜ್ಞರಾದ ಮುನಿಶ್ರೇಷ್ಠರೇ, ಎಲ್ಲ ದ್ವೀಪಗಳಲ್ಲಿಯೂ ಪಕ್ಷಿಯು ಬೆಳ್ಳಗೂ ಕಪ್ಪಗೂ ಇರುವುದಷ್ಟೇ. ಈ 2 ವರ್ಣಗಳಿಗೆ ಮಧ್ಯಸ್ಥವಾದುದೇ ಈ ಶ್ಯಾಮವರ್ಣವು. ಹೀಗೆ ಶ್ಯಾಮವರ್ಣದಿಂದ ಕೂಡಿರುವುದರಿಂದ ಶ್ಯಾಮ ಪರ್ವತವೆಂಬ ಹೆಸರು ಬಂದಿತು. ಎಲೆ ಮುನಿವರಿಯರೇ, ಅಲ್ಲಿಂದ ಮುಂದೆ ದುರ್ಗಶೈಲವು ಇರುವುದು. ಅಲ್ಲಿ ಕೇಸರಿ ಎಂಬ ಬೆಟ್ಟವಿರುವುದು. ಅದರಲ್ಲಿ ಕೇಸರಿ ಪುಷ್ಪವಿರುವುದು. ಹೀಗೆಯೇ ಈ ಪರ್ವತದಿಂದ ಬೀಸುವ ಗಾಳಿಯು ಕೇಸರಿಯ ಪರಾಗದಿಂದ ಕೂಡಿ ಬೀಸುತ್ತಿರುವುದು. ಈ ಬೆಟ್ಟಗಳ ವೈಶಾಲ್ಯವು ಅಗಲಕ್ಕಿಂತ ಉದ್ದವು 1/2ರಷ್ಟಿರುವುದು. ಇಲ್ಲಿರುವ ವರ್ಷಗಳು ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ ಎಂದು ಪ್ರಸಿದ್ಧವಾಗಿರುವವು. ಜಲಧಾರ, ಸುಕುಮಾರ ಎಂಬ 2 ವರ್ಷಗಳು ಇರುವವು. ರೈವತದಲ್ಲಿ ಕೌಮಾರನೆಂಬ ಮಹಾಪುರುಷನೂ, ಶ್ಯಾಮ ಪರ್ವತದಲ್ಲಿ ಮಣಿಕಾಂಚನನೆಂಬ ಮಹಾಪುರುಷನೂ, ಕೇಸರದಲ್ಲಿ ಮೌದಾಕಿ ಎಂಬ ಮಹಾಪುರುಷನೂ ಇರುವರು. ಹೀಗೆ ಈ ದ್ವೀಪದಲ್ಲಿ ದೀರ್ಘವಾಗಿಯೂ ಹ್ರಸ್ವವಾಗಿಯೂ ಇರುವ ಬೆಟ್ಟಗಳು ನಾನಾ ದಿಕ್ಕಿನಲ್ಲಿ ಹರಡಿಕೊಂಡಿರುವವು. ಈ ಖಂಡದಲ್ಲಿ ಶಾಖವೆಂಬ ದೊಡ್ಡ ವೃಕ್ಷವಿರುವುದು. ಇದನ್ನಾಶ್ರಯಿಸಿ ಅನೇಕ ಪ್ರಜೆಗಳು ವಾಸಿಸುವರು. ಈ ಶಾಖಾ ವೃಕ್ಷದಿಂದ ಕೂಡಿರುವ ದೇಶದಲ್ಲಿ ನಾನಾ ರಾಷ್ಟ್ರಗಳಿರುವವು. ಅಲ್ಲಿ ಶಿವನನ್ನು ಅತಿ ಭಕ್ತಿಯಿಂದ ಪೂಜಿಸುವರು. ಇಲ್ಲಿ ಸಿದ್ಧರು, ಚಾರಣರು, ದೇವತೆಗಳು ಬರುವರು. ಇಲ್ಲಿರುವ ಪ್ರಜೆಗಳೆಲ್ಲರೂ ಧರ್ಮಪರರು. ತಮಗೆ ಉಕ್ತವಾದ ಕರ್ಮಗಳಲ್ಲಿ ನಿರತರಾದ 4 ವರ್ಣಗಳಿರುವವು. ಇಲ್ಲಿ ಕಳ್ಳನೇ ಕಾಣಬರುವುದಿಲ್ಲ. ಇಲ್ಲಿರುವ ಪ್ರಜೆಗಳು ದೀರ್ಘಾಯುಗಳು. ಮುಪ್ಪನ್ನು, ಅಪಮೃತ್ಯುವನ್ನು ಕಂಡವರೇ ಅಲ್ಲ.
ವರ್ಷಾ ಕಾಲದಲ್ಲಿ ಸಮುದ್ರಕ್ಕೆ ಹೋಗುವ ನದಿಗಳಂತೆ ಪ್ರಜೆಗಳು ಅಭಿವೃದ್ಧಿ ಹೊಂದುತ್ತಿರುವರು. ಇಲ್ಲಿರುವ ನದಿಗಳೆಲ್ಲ ಪುಣ್ಯತಮವಾದವುಗಳು. ಇಲ್ಲಿ ಗಂಗೆಯು ಸುಕುಮಾರಿ, ಕುಮಾರಿ, ಸೀತಾ, ಶಿವೋದಕ, ಮಹಾನದಿ, ಮಣಿಜಲ, ಇಕ್ಷುವರ್ಧನಿಕ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವವು. ಇಲ್ಲಿ ಬೇಕಾದ ಹಾಗೆ ಇಂದ್ರನು ಮಳೆಗರೆಯುವನು. ಆದುದರಿಂದ ಪುಣ್ಯೋದಕಗಳಾದ 10,000 ನದಿಗಳು ಪ್ರವಹಿಸುತ್ತಿರುವವು. ಅವುಗಳ ಹೆಸರನ್ನು, ಪರಿಮಾಣವನ್ನು ಹೇಳಲಾಗುವುದಿಲ್ಲ. ಒಟ್ಟಿನಲ್ಲಿ ಅಲ್ಲಿರುವ ನದಿಗಳೆಲ್ಲ ಪುಣ್ಯವಾದವುಗಳು. ಇಂತಹ ಪುಣ್ಯ ನದಿಗಳಿರುವ ಶಾಖಾ ದ್ವೀಪದಲ್ಲಿ ಮೃಗ, ಶಶಕ, ಮಾನಸ, ಮಲ್ಲಕ ಎಂಬ 4 ದೇಶಗಳು ಇರುವವು. ಈ ಮೃಗವೆಂಬ ದೇಶದಲ್ಲಿರುವರಲ್ಲಿ ತಮ್ಮ ಕರ್ಮದಲ್ಲಾಸಕ್ತರಾದ ಬ್ರಾಹ್ಮಣರೇ ಹೆಚ್ಚಾಗಿರುವರು. ಮಶಕ ದೇಶದಲ್ಲಿ ಧರ್ಮಪರರಾಗಿ ಬೇಕಾದುದನ್ನು ಕೊಟ್ಟು ಸಂತೋಷಪಡಿಸುವ ಕ್ಷತ್ರಿಯರು ವಾಸಿಸುವರು. ಮಾನಸ ದೇಶದಲ್ಲಿ ವೈಶ್ಯ ಧರ್ಮವನ್ನಾಶ್ರಯಿಸಿ ಜೀವಿಸುವ ಧರ್ಮಾರ್ಥಪರರಾದ ಶೂರರು ವಾಸಿಸುತ್ತಾ ತಮ್ಮ ಕೋರಿಕೆಯನ್ನೆಲ್ಲ ಹೊಂದುವರು. ಮಲ್ಲಕ ದೇಶದಲ್ಲಿ ಶೂದ್ರರು ವಾಸಿಸುವರು. ಇವರು ಸಹ ಧರ್ಮಾಸಕ್ತರಾಗಿಯೇ ಇರುವರು. ಇಲ್ಲಿ ರಾಜರಿಲ್ಲ, ಶಿಕ್ಷೆ ಇಲ್ಲ, ಇಲ್ಲಿ ದಂಡಿಸುವವರೂ ಇಲ್ಲ. ಧರ್ಮವನ್ನು ಚೆನ್ನಾಗಿ ತಿಳಿದಿರುವ ಆ ಜನರು ತಮ್ಮ ತಮ್ಮ ಧರ್ಮವನ್ನು ಮಾತ್ರ ಅನುಷ್ಠಾನ ಮಾಡುತ್ತಾ ಪರಸ್ಪರ ರಕ್ಷಿಸಿಕೊಳ್ಳುವರು. ಶಾಖದ್ವೀಪದ ವಿಷಯದಲ್ಲಿ ಇಷ್ಟು ಮಾತ್ರ ಹೇಳಲು ಸಾಧ್ಯವು. ಕೇಳಬೇಕಾದುದು ಇಷ್ಟೇ. ಇಲ್ಲಿಗೆ ಆದಿಕಂಡದ 8ನೇ ಅಧ್ಯಾಯ ಮುಗಿಯಿತು. ಶ್ರೀ ಮಹಾಪದ್ಮ ಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು. ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ.